ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇದ್ವಿ, ರಾಜಕೀಯದ ಬಗ್ಗೆ ಮಾತಾಡ್ತಾ ಇದ್ವಿ. ಆದರೆ ಇತ್ತೀಚೆಗೆ ನಿಮ್ಮ ತವರೂರು ಶಿವಮೊಗ್ಗದ ಚಿತ್ರಣ ಬದಲಾಗ್ತಾ ಇರೋದು ಯಾಕೆ ಅಂತ, ಅತಿ ಹೆಚ್ಚು ಗಲಭೆಗಳಿಗೆ ಶಿವಮೊಗ್ಗ ಸಾಕ್ಷಿ ಆಗ್ತಾ ಇದೆ. ಕಾರಣ ಏನನ್ಸುತ್ತೆ ತಮಗೆ? ಹಿಂದುತ್ವ ಜಾಸ್ತಿ ಶಿವಮೊಗ್ಗದಲ್ಲಾಗಿದೆ. ಇದನ್ನ ಭಯೋತ್ಪಾದಕ ಚಟುವಟಿಕೆಗಳು ಮಾಡೋಂಥ ವ್ಯಕ್ತಿಗಳು, ರಾಷ್ಟ್ರದ್ರೋಹಿಗಳು ಸಹಿಸ್ಕೊಳಕ್ಕಾಗ್ತಿಲ್ಲ. ಅವರು ಆಟ ಆಡೋ ಪ್ರಯತ್ನ ನಡೆಸ್ತಿದ್ದಾರೆ. ಮೆಟ್ಟು ಹಾಕಿದೀವಲ್ಲೋ, ತುಳಿದು ಹಾಕಿದೀವಲ್ಲೋ, ಅದೇ ಹಿಂದುತ್ವ ಇಡೀ ದೇಶದಲ್ಲಿ ಇವತ್ತಿಲ್ಲ ನಾಳೆ ಬರೋಂಥ ಸಂದರ್ಭದಲ್ಲಿ ಆ ಭಯೋತ್ಪಾದಕ ಚಟುವಟಿಕೆಗಳು ದೇಶದಲ್ಲಿ ಪ್ರಯತ್ನ ನಡೆಸ್ತಾರೆ. ಶಿವಮೊಗ್ಗದಲ್ಲಿ ತುಳಿದವ್ರು ನಾವು, ಇಡೀ ದೇಶದಲ್ಲಿ ಆ ಭಯೋತ್ಪಾದಕರ ರಾಷ್ಟ್ರದ್ರೋಹಿಗಳು ತುಳಿಯೋಕ್ಕಾಗಲ್ವಾ? ತುಳಿದೇ ತುಳಿತೀವಿ. ಇಡೀ ವಿಶ್ವದಲ್ಲಿ ಹಿಂದುತ್ವ ತುಳಿಯೋದೇನು ಅಂತಂದ್ರೆ ಭಯೋತ್ಪಾದಕ ಚಟುವಟಿಕೆಗಳನ್ನು ಬಳಸಿ ನೀನು ಕೊಲ್ತೀನಿ, ನಿಮ್ಮನ್ನ ಈ ದೇಶದಿಂದ ಓಡಿಸ್ತೀವಿ, ಗೋಹತ್ಯೆ ನಾವು ಮಾಡೇ ಮಾಡ್ತೀವಿ, ಈ ರೀತಿ ಮಾಡೋಂಥ ವ್ಯಕ್ತಿಗಳಿಗೆ ಎಲ್ಲಿ ತಲುಪಿಸ್ಬೇಕೋ ತಲುಪಿಸ್ತೀವಿ ನಾವು. ಈಶ್ವರಪ್ಪನವ್ರೆ, ತಮಗೆ ಹಾಫ್ ಸೆಟ್ಲ್ಮೆಂಟ್ ಆಗಿದೆಯಂತೆ, ಫುಲ್ ಸೆಟ್ಲ್ಮೆಂಟ್ ಯಾವಾಗ? ಇನ್ನೊಂದು, ಡಿ ಕೆ ಶಿವಕುಮಾರ್ ಅವ್ರ ಕುಟುಂಬಕ್ಕೂ ನಿಮ್ಗೇನಾದ್ರೂ ವೈಯಕ್ತಿಕ ದ್ವೇಷ ಇದೆಯಾ? ನನಗೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಎಷ್ಟು ವಿಶ್ವಾಸದಲ್ಲಿದ್ದೀನೋ, ನಮ್ದೊಂದೇ ಪಕ್ಷ ಸಮಾಜ ಸೇವೆ ಮಾಡ್ತಾ ಇದೆ ಅಂತ ನಾನು ಹೇಳಲ್ಲ. ನಮ್ಮಲ್ಲೂ ಕೂಡ ಕೆಲವರು ಸ್ವಲ್ಪ ಸ್ವಾರ್ಥಿಗಳಿದ್ದಾರೆ, ನಾನು ಇಲ್ಲ ಅಂದಿಲ್ಲ. ಆದ್ರೆ ಕಾಂಗ್ರೆಸ್ನಲ್ಲಿ ಅತಿ ಹೆಚ್ಚು ಸ್ವಾರ್ಥಿಗಳು. ಅದರಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು ಹಿಂದೆ ಮುಂದೆ ನೋಡಿದ್ರೆ ಹೇಳಲ್ಲ. ಆದ್ರೆ ನೀವು ಪ್ರಶ್ನೆ ಕೇಳಿದ್ರಿ, ಸೆಟ್ಲ್ಮೆಂಟ್ ಏನ್ ಸೆಟ್ಲ್ಮೆಂಟ್? ಅದೇ ಪ್ರಶ್ನೆ ಇಂಪಾರ್ಟೆಂಟ್. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಸೆಟ್ಲ್ಮೆಂಟ್ ಅಂತ ಪದನ ನಾನು ಸಿನಿಮಾ ಟಾಕೀಸ್ಗಳಲ್ಲಿ ನೋಡಿದ್ದೆ. ಒಬ್ಬ ಗೂಂಡ ನಿನ್ನ ಸೆಟ್ಲ್ ಮಾಡ್ತೀನಿ ಅಂತ ಅನ್ಕೊಂಡು ಹೀರೋ ಮಕ್ಕಳಿಗೆ ಅಥವಾ ಹೀರೋ ಹೆಂಡತಿಗೆ ಮನೆಗೆ ಹೋಗಿ ತೊಂದರೆ ಕೊಡೋದು ನೋಡ್ತಾ ಇದ್ದೆ ನಾನು ಸಿನಿಮಾದಲ್ಲಿ. ರಾಜಕಾರಣದಲ್ಲೂ ಸೆಟ್ಲ್ಮೆಂಟ್ ಅನ್ನೋ ಪದವನ್ನು ಬೆಳೆಸ್ತಾ ಇರೋದು ಯಾರು? ಇದೇ ಗೂಂಡಾಗಳೇ, ರಾಜಕೀಯ ಗೂಂಡಾಗಳೇ. ಯಾಕೆಂತಂದ್ರೆ ದೇಶವನ್ನ ವಿಭಜನೆ ಮಾಡ್ತೀವಿ ಅಂತ ಹೊರಟಂತ ಸಂದರ್ಭದಲ್ಲಿ ಯಾವ ಸಂಸ್ಕೃತಿ ಇದು? ಜಿನ್ನಾ ಸಂಸ್ಕೃತಿ. ಭಾರತ ಪಾಕಿಸ್ತಾನ ಮಾಡಿದ್ದ್ಯಾರು? ಇದೇ ಕಾಂಗ್ರೆಸ್ನವರು ಜಿಲ್ಲಾ ಸಂಸ್ಕೃತಿಯಿಂದ. ಯಾಕೆ ಜಿನ್ನಾ ಸಂಸ್ಕೃತಿ ಯಾಕೆ ಬಂತು? ಹೇಗಾರು ಮಾಡಿ ದೇಶವನ್ನು ಹಿಡಿಬೇಕು, ನಮ್ಮ ಪ್ರಧಾನಮಂತ್ರಿ ನಾವು ಆಗಬೇಕು ಕಾಂಗ್ರೆಸ್ನವರು ಅಂತೇಳಿ, ಅದು ನೆಹರು ಇರ್ಬೋದು, ಇನ್ನೆಹರು ಮಾಡಿದಂಥ ಕುತಂತ್ರ ಏನಾಯ್ತು, ಇವತ್ತು ದೇಶ ವಿಭಜನೆ ಆಯಿತು. ಅದನ್ನ ದಕ್ಷಿಣ ಭಾರತವನ್ನು ನಾವು ಬೇರೆ ರಾಷ್ಟ್ರವನ್ನ ನಾವು ಮಾಡ್ತೀವಿ, ಆ ಭಾವನೆ ನಮ್ದು ಇದೆ ಅಂತ ಹೊರಟಂಥ ಸಂದರ್ಭದಲ್ಲಿ ಬಾಯಿ ಮುಚ್ಕೊಂಡು ಕೂತ್ಕೋಬೇಕೇನು? ನಾನು ಅದಕ್ಕೋಸ್ಕರ ಪ್ರಧಾನಮಂತ್ರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಈ ರೀತಿ ದೇಶ ವಿಭಜನೆ ಮಾಡೋಂಥ ವ್ಯಕ್ತಿಗಳ ಬಗ್ಗೆ ಆ ಮನಸ್ಥಿತಿನೂ ಬರಬಾರ್ದು. ಅಂಥವ್ರಿಗೆ ಗುಂಡಿಟ್ಟುಕೊಳ್ಳಂಥ ಕಾನೂನು ತಂದೆ ನಾನು. ಪಾಪ ಅವ್ರಿಗೆ ಯಾಕೋ ಬೇಜಾರಾಗ್ಬಿಡ್ತು. ನಾನು ಹೇಳಿದ ಮಾತನ್ನ, ಅವ್ರು ಹೇಳಿದ ಮಾತನ್ನು ಕಾಂಗ್ರೆಸ್ ನಾಯಕರು ಒಪ್ತಾರ? ದೇಶ ವಿಭಜನೆಗೆ ನಾನು ಒಪ್ಪಲ್ಲ. ಯಾರು ಹೇಳಿದ್ರು? ಈ ರಾಜ್ಯದ ಮುಖ್ಯಮಂತ್ರಿ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ. ಲೋಕಸಭೆಯಲ್ಲಿ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರು, ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಈ ದೇಶ ಒಂದು. ಈ ಅಣ್ಣ ತಮ್ಮಂದ್ರೆ ಏನು ಹೇಳ್ತಾರೆ? ಡಿ ಕೆ ಸುರೇಶ್ ಹೇಳಿ ಸರಿ ಅಂತ ಹೇಳ್ಕೊಂಡು ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಗೂಂಡಾಗಳು ಯಾರು ಇವ್ರಿಗೆ? ಸೆಟ್ಲ್ಮೆಂಟ್ ಮಾಡಿದಾರಂತೆ. ಏನು ಸೆಟ್ಲ್ಮೆಂಟ್ ಮಾಡಿದ್ದಾರೆ? ನಾನು ನಮ್ಮ ಕೇಂದ್ರ ನಾಯಕರು ಹೇಳಿದ ಪ್ರಕಾರ ವೈಯಕ್ತಿಕವಾಗಿ ನನ್ನ ಮೇಲೆ ಆಪಾದನೆ ಬಂದಾಗ ನಾನು ರಾಜೀನಾಮೆ ಕೊಟ್ಟಿದ್ದು ಹೌದು ಮಂತ್ರಿ ಸ್ಥಾನಕ್ಕೆ. ಇವ್ರ ಮೇಲೆ FIR ಬಿದ್ದಿದೆ, ಇವರು ಜೈಲಿಗೆ ಹೋಗಿ ಬಂದಿದ್ದಾರೆ, ಬೇಲಲ್ಲಿ ಇದ್ದಾರೆ. ಬಂಡತನದ ರಾಜಕಾರಣ ಮಾಡಲಿಲ್ಲ. ಇವತ್ತು ಕೋರ್ಟಲ್ಲಿ ನಾನು ನಿರಪರಾಧಿ ಅಂತ ತೀರ್ಮಾನ ಆಗಿದೆ. ನಾನು ಯಾವತ್ತು ಬೇಕಾದ್ರೆ ಮತ್ತೆ ಮಂತ್ರಿ ಆಗ್ಬೋದು. ಆದರೆ FIR ಅವ್ರ ಮೇಲೆ ಇದೆ, ಈಗಲೂ ಇದೆ, ಬೇಲಲ್ಲಿ ಇದ್ದಾರೆ, ಅರ್ಧ ಜೈಲಿಗೆ ಹೋಗ್ಬಿಟ್ಟು ಬಂದಿದ್ದಾರೆ. ಅದು ಸೆಟ್ಲ್ಮೆಂಟ್ ಅಂತ ಕರಿತೀರೋ? ಇನ್ನು ಉಳಿದಂಥ ಸಮಯ ಇದೆಲ್ಲ ಮತ್ತೆ ಜೈಲಿಗೆ ಹೋಗ್ತಾರೆ ಅವರು, ಅದು ಸೆಟ್ಲ್ಮೆಂಟು. ಕೋರ್ಟ್ ತೀರ್ಮಾನ ಆದ್ಮೇಲೆ ಗೊತ್ತಾಗುತ್ತೆ. ಮತ್ತೆ ಜೈಲಿಗೆ ಹೋಗ್ತಾರೆ ಅವರು, 100ಕ್ಕೆ 100 ಹೋಗ್ತಾರೆ. ಯಾಕೆ ಅಂದರೆ ಬಂಡ್ಲಗಟ್ಟಲೆ ದಾಖಲೆಗಳು, ನೂರಾರು ಕೋಟಿ ಕ್ಯಾಶ್ ನಿಮ್ಮ ಟಿವಿಗಳಲ್ಲಿ ಇಡೀ ದೇಶ ಜನ ನೋಡಿದ್ದಾರೆ. ಅಕ್ರಮ ಆಸ್ತಿ, ಹಣಕಾಸು ಕಪ್ಪು ಹಣ ಇಟ್ಕೊಂಡು ಕುಂತಂಥ ವ್ಯಕ್ತಿ ಸ್ವತಂತ್ರ ಭಾರತದಲ್ಲಿ ಇನ್ನೂ ಕೆಟ್ಟ ರಾಜಕಾರಣ ಮಾಡ್ಕೊಂಡು ಬದುಕಿದ್ದಾನೆ ಅಂತಂದರೆ ಈ ಸ್ವಾಭಾವಿಕವಾಗಿ ಸ್ವಾತಂತ್ರ್ಯಕ್ಕೆ ಬೆಲೆ ಇಲ್ದಂಗಾಗತ್ತೆ. ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರೋರು ಈ ಭ್ರಷ್ಟರನ್ನ ಜೈಲಿಗೆ ಹಾಕಬೇಕು ಅಂತ ಆ ಕಾನೂನು ಈ ದೇಶದಲ್ಲಿ ಇದೆ. ಹಾಗಾಗಿ ಜೈಲಿಗೆ ಹೋಗಿ ಬೇಲಲ್ಲಿ ಬಂದಂಥ ವ್ಯಕ್ತಿ ದಾಖಲೆಗಳ ಸಮೇತ ಇವತ್ತಿರು ಎಂಕ್ವೈರಿ ಆಗ್ತಿರ್ಬೇಕಾರೆ ಮತ್ತೆ ಜೈಲಿಗೆ ಹೋಗ್ಲಿಲ್ಲ ಅಂದ್ರೆ ಸ್ವಾತಂತ್ರ್ಯಕ್ಕೆ ಬೆಲೆ ಇಲ್ದಂಗಾಗತ್ತೆ. ಇದು ನನ್ನ ನಂಬಿಕೆ. ಜೈಲಿಗೆ ನೀವು ಜೈಲಿಗೆ ಹೋಗ್ತಾರೆ ಅಂತ ಹೇಳ್ತಿದ್ದೀರಲ್ಲ, ಅದೇ ಬಿಜೆಪಿಗೆ ಅಸ್ತ್ರ ಅಂತೆ. ನಿನ್ನ ಜೈಲಿಗೆ ಕಳಿಸ್ತೀನಿ, ಇಲ್ಲಾಂದ್ರೆ ಬಂದ್ಬಿಡು ಅಂತ ಕರಿತಿದ್ದೀರಾ ಅಂತ ಕೂಡ ಟಾಕ್ ಇದೆ. ಅಂದ್ರೆ ವಾಷಿಂಗ್ ಮಿಷಿನ್ ಇದೆ ಅಂತೆ ಬಿಜೆಪಿ ಹತ್ರ. ಎಂತ ಅಪರಾಧ ಮಾಡಿದ್ರು ಅದ್ರೊಳಗೆ ಒಂದ್ಸತಿ ಅದ್ಬಿಟ್ಟು ಆಚೆ ಬಂದ್ಬಿಟ್ರೆ ಕ್ಲಿಯರ್ ಆಗ್ತಾರೆ. ಡಿ ಕೆ ಶಿವಕುಮಾರ್ ಅವರು ಹೋಗ್ತಾರಂತೆ. ನೋಡು, ನನಗೆ ಡಿ ಕೆ ಶಿವಕುಮಾರ್ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಹಿಂದುತ್ವದ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರಲ್ಲ,
ಇದು ನಮ್ಮ ಸಿದ್ಧಾಂತ ಅಂದ್ರಲ್ಲ, ಇದು ಗಂಗಾ ನದಿ ಇದ್ದಂಗೆ. ಗಂಗಾ ನದಿನಲ್ಲಿ ಯಾವುದೇ ಕೆಟ್ಟ ವಸ್ತು ಬಂದರೂ ಕೂಡ ಶುದ್ಧವಾಗಿ ಹೋಗುತ್ತೆ. ಇದು ಭಾರತೀಯ ಸಂಸ್ಕೃತಿಯ ನಂಬಿಕೆ. ಅಕಸ್ಮಾತ್ ಈ ವಾಟರ್ ಏನೋ ಮಿಷನ್ ಹೇಳಿದ್ರಲ್ಲ ನೀವು, ಆ ಮಿಷನ್ನಲ್ಲಿ ಫಿಲ್ಟರ್ ಆಗಲಿಲ್ಲ ಅಂದರೆ ಆ ವಸ್ತು ಹೋಗಿ ಚರಂಡಿ ಬೀಳುತ್ತೆ, ಕೆಟ್ಟ ಜಾಗಕ್ಕೆ ಹೋಗಿ ಬೀಳುತ್ತೆ. ಇದು ಹಿಂದುತ್ವದ ವಿಶೇಷ, ಇನ್ನೇನು ಬೇರೆ ಅಲ್ಲ.